ಸರ್ ನಾವು ಲೋನ್ ತೊಗೊಂಡು ಇವರಿಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ. ನಾವು ತಿಂಗಳ ಅಲ್ಲಿ EMI ಕಟ್ತಾ ಇದ್ದೀವಿ. ನಮಗೂ ಫ್ಯಾಮಿಲಿ ಇದೆ, ಮಕ್ಕಳಿದೆ, ಸ್ಕೂಲ್ ಫೀಸಸ್ಗಳಿದ್ದಾವೆ. ನಮಗೂ ತುಂಬ ಪ್ರೆಷರಸ್ ಇದೆ. ನಾವು ಇದರಲ್ಲಿ ಒಂದು ಸಿಗಾಕೊಂಡು ನಾವು ಇದರಲ್ಲಿ 3 ತಿಂಗಳಿಂದ ನಾವು ಊಟ ನಿದ್ದೆ ನೆಮ್ಮದಿ ಏನು ಇಲ್ದಲೆ, ನಮಗೂ ಸುಖ ಇಲ್ದಲೆ, ನಾವು ನೋಡಿ ಕೆಲ್ಸಕ್ಕೆ ಹೋಗ್ದಲೆ ಈ 3 ತಿಂಗಳಿಂದ ಇದರಿಂದನೇ ಓಡಾಡ್ತಾ ಇದ್ದೀವಿ. ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಝೋನಲ್ಲಿ ಪೊಲಿಟಿಷಿಯನ್ಗೆ ಹೋಗಿದ್ದೀವಿ, ಅಲ್ಲೂ ಅವ್ರು ನಮಗೆ ಸಹಕರಿಸ್ತಾ ಇಲ್ಲ. ಇಲ್ಲಿ ಬಂದರೂ ಇಲ್ಲೂ ಸಹಕರಿಸ್ತಾ ಇಲ್ಲ. ದಯವಿಟ್ಟು ನಿಮ್ಮ ಮಾಧ್ಯಮದಿಂದ ನಾವು ಹೇಳ್ತಿದ್ದೀವಿ, ನಮಗೆ ಸ್ವಲ್ಪ ಸಹಾಯ ಮಾಡಿ. ಈ ಕಂಪ್ನಿ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ. ಇದು ಒಂದು 350 ಜನ ಇದ್ದಾರೆ. ಅಮೌಂಟ್ ಬಂದು 60 crores ವರೆಗೂ ಬರುತ್ತೆ ಸರ್. ಇದು ಟೋಟಲಿ ಬೆಂಗಳೂರಲ್ಲೇ. ಈಗ ನಾನು ಹೊಸದಾಗಿ ಕೇಳ್ತೀನಿ, ಡೆಲ್ಲಿಯಲ್ಲೂ ಇದು ಸ್ಟಾರ್ಟ್ ಆಗಿದೆ. ಅವ್ರ ಬ್ಯಾಕ್ಗ್ರೌಂಡು ಬಂದು ಅವರು ಏನು ಮಾಡ್ತಾರೆ, ಇವರು ಕಮೋಡಿಟಿ ಬಿಸ್ನೆಸ್ ಮಾಡ್ತಾರಂತೆ. ನಮ್ಮ ಹತ್ರ ದುಡ್ಡು ತೊಗೊಂಡು ಅವರು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅವರು ಆ ಪ್ರಾಫಿಟಲ್ಲಿ ಆ ಓನರ್ಗಳಿಗೆ ಅವರು ರೆಂಟ್ ಪೇ ಮಾಡೋ ಥರ ಅವರು ಬಿಸ್ನೆಸ್ ಮಾಡ್ತಿರೋದು. ಇವರು ಬಂದು ಸ್ಟೇ ಆಗಿರೋದು, ಇವರು ಪ್ರಾಪರ್ಲಿ ಬಂದು ಬೆಂಗಳೂರವರೇ, ಆದರೆ ಇವರು ದುಬೈಯಿಂದ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು, ಇವರು ಆಪ್ರೇಟ್ ಮಾಡ್ತಿರೋದು. ಅವ್ರ ಹೆಸರು ವಿವೇಕ್ ಕೇಶವನ್ ಅಂತ. ಕಂಪನಿ ಹೆಸರು ಕಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್. ಹೌದು ಸರ್, ಅವರು ಈಗ ನಮಗೆ ಗೊತ್ತಾಗ್ತಾ ಇದೆ, ಮುಂಚೆ ನಮಗೆ ಗೊತ್ತಿರಲಿಲ್ಲ. ಇವರು ಪೊಲಿಟಿಕಲಲ್ಲೂ ಅವರಿಗೆ ಸಪೋರ್ಟ್ಸ್ ಇದೆ, ತುಂಬ ಕಡೆಯಿಂದ ಬ್ಯಾಕ್ ಸಪೋರ್ಟ್ಸ್ ಇದೆ ಅಂತ. ಸಪೋರ್ಟ್ಸು ಕರೆಕ್ಟಾಗಿ ನಮಗೆ ಅದು ಇಂಥವ್ರೆ ಅಂತ ಹೆಸರು ಗೊತ್ತಿಲ್ಲ. ಬಟ್ ನಮಗೆ ಮೊನ್ನೆ ಗೊತ್ತಾಯಿತು ಇವರು ಪೊಲಿಟಿಕಲಲ್ಲೂ ಇವ್ರಿಗೆ ಸಪೋರ್ಟ್ ಇದೆ ಅಂತ, ಸೆಂಟ್ರಲಿಂದ ಸಪೋರ್ಟ್ ಇದೆ ಅಂತ ಗೊತ್ತಾಯಿತು ಸರ್. ನಾವು ಪೊಲೀಸ್ ಹತ್ರ ತುಂಬ ಅಲ್ದು ಬಿಟ್ಟಿದ್ದೀವಿ ಸರ್. ನಾನು ಇಲ್ಲ ಅಂದ್ರೂ ಒಂದು 2 ವಾರದಿಂದನೂ ಕಂಟಿನ್ಯೂಸ್ ಆಗಿ ಎಲ್ಲ ಪೊಲಿಟಿಷಿಯನ್ಗೆ ಹೋಗ್ತಾ ಇದ್ದೀವಿ. ಅವರು ಪ್ರಾಪರಾಗಿ ನಮಗೆ FIR ಲಾಡ್ಜೇ ಮಾಡ್ಕೋತಾ ಇಲ್ಲ ನಮ್ಮ ಹೆಸರು ಮೇಲೆ. ನಾವು ಅವರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಅಮೌಂಟು ತುಂಬ ಬಿಗ್ ಅಮೌಂಟು, ನಮಗೆ ಓನರ್ ಕಡೆಯಿಂದ ತುಂಬ ಕಷ್ಟ ಕೊಡ್ತಿದ್ದಾರೆ. ಫೋನ್ ಮಾಡಿ ವೆಕೇಟ್ ಮಾಡಿ ನೋಟಿಸ್ಗಳು ಕಳಿಸ್ತಿದ್ದಾರೆ, ಇಮೇಲ್ ಮಾಡ್ತಿದ್ದಾರೆ, ವಾಟ್ಸಪ್ ಕಳಿಸ್ತಿದ್ದಾರೆ. ನಿಮಗೆ ಈ ಡೇಟ್ ಕೊಡ್ತೀನಿ, ಈ ಡೇಟಿಂದ ನೀವು ವೆಕೇಟ್ ಮಾಡಿ, ಇಲ್ಲ 15 ದಿವಸ ಟೈಮ್ ಕೊಡ್ತಾ ನೀವು ವೆಕೇಟ್ ಮಾಡಿ, ಇಲ್ಲ ಅಂದರೆ ನಾವು ನೀರು ಕಟ್ ಮಾಡ್ತೀವಿ, ಕರೆಂಟ್ ಕಟ್ ಮಾಡ್ತಿದ್ದೀವಿ ಅಂತ ಎಲ್ಲ ಥರ ನಮಗೆ ಧಮಕಿ ಹಾಕ್ತಿದ್ದಾರೆ. ನಮಗೆ ದಯವಿಟ್ಟು ಇದು ಹೆಲ್ಪ್ ಮಾಡಿ ಕೊಡಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಪರ್ಚೇಸ್ ಮಾಡಿದ್ರೆ ನಾವಿದು ನೋಡಿ, ಇದು ನಾವು ಸ್ಟಾರ್ಟಿಂಗ್ ಬಂದಿರೋದು, ಇವರು ಎಲ್ಲ ಥರದ್ದು ಇವರು ಆ್ಯಡ್ಸ್ನ ಹಾಕಿದ್ದಾರೆ. ಪಾಂಪ್ಲೆಟ್ ಆಗಲಿ, ನ್ಯೂಸ್ ಪೇಪರ್ ಆಗಲಿ, ನೋ ಬ್ರೋಕರ್ ಆಗಲಿ, OLXL ಆಗಲಿ, ಆ ಥರ ಎಲ್ಲ ಕಡೆನೂ ಇವ್ರದ್ದು ಬಿಸ್ನೆಸ್ಸು ಪಬ್ಲಿಕ್ ಮಾಡಿದ್ದಾರೆ. ಅದನ್ನು ನಾವು ಅಟ್ರಾಕ್ಟ್ ಆಗಿ ನಾವು ನೋಡಿ ಬಂದಿರೋದು ಸರ್. ಈಗ ಎಷ್ಟು ದಿನ ಅವನು ಕೈಗೆ ಸಿಗ್ತಿಲ್ಲ, ನೀವೇನು ಕಾಂಟ್ಯಾಕ್ಟ್ ಮಾಡೋಕ್ಕೆ? ನಾವು ಅವರಿಗೆ ನಾವು ತುಂಬ ಟೈಮಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅವರು ಫಾಲ್ಸ್ ಪ್ರಾಮಿಸ್ಗಳನ್ನ ಕೊಡ್ತಾ ಇದ್ದಾರೆ. ನಾನು ಮುಂದಿನ ವಾರ ಬರ್ತೀನಿ, ಇಂಥ ದಿವಸ ಬರ್ತೀನಿ ಅಂತಾರೆ, ಅವ್ರು ಬರೋದೇ ಇಲ್ಲ. ಮತ್ತೆ ಫೋನ್ ಮಾಡಿದ್ರೆ ಮತ್ತೆ ಸ್ವಿಚ್ ಆಫ್ ಬರುತ್ತೆ. ಅವರಿಗೆ ನಾವು ಇಡೀ ದಿವಸ ನಾವು ಕಾಯ್ತಿರ್ತೀವಿ, ಆನ್ಲೈನಲ್ಲಿ ಏನೋ ಬರ್ತಾರೇನೋ ಅಂತ, ಅದನ್ನು ಬರಲ್ಲ. ಅವ್ರು ಬಂದಾಗ ನಾವು ಫೋನ್ ಮಾಡಿದ್ರೆ ಫೋನು ಅಟೆಂಡ್ ಮಾಡಲ್ಲ, ಸ್ವಿಚ್ ಆಫ್ ಮಾಡಿರೋದಕ್ಕೆ ಸಮಸ್ಯೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರು ಅವ್ರು ಏನು ಹೇಳ್ತಿದ್ದಾರೆ, ಅವ್ರದ್ದು ಬಿಸ್ನೆಸ್ ಲಾಸ್ ಆಗಿದೆ. ಅವ್ರು ಹೇಳ್ತಿದ್ದಾರೆ, ನೀವು ಓನರ್ ಹತ್ರ ಮಾತಾಡಿ ಸ್ವಲ್ಪ ಟೈಮ್ ಕಾಲಾವಕಾಶ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಓನರ್ಗಳ ಹತ್ರ ನಾವು ಮಾತಾಡಿ 1 month ಟೈಮ್ ಕೊಡಿ ಅಂತ ನಾವು ಕೇಳಿದ್ದೀವಿ. ಅವ್ರ ಪ್ರಕಾರ ಅವರು ಡೈರೆಕ್ಷನಲ್ಲೇ ನಾವು ಹೇಳಿದ್ದೀವಿ. ಅವರು ಏನೋ ತುಂಬ ದಿವಸದಿಂದ ಅವ್ರಿಗೇನೋ ಲಾಸ್ ಆಗಿದೆ, ಹಾಗಾಗಿ ಅವ್ರು ಟೈಮ್ ಕೇಳ್ತಿದ್ದಾರೆ. ನೀವು ದಯವಿಟ್ಟು ಟೈಮ್ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಓನರು ಒಪ್ಕೊಂಡ್ರು. ಆ ಟೈಮೂ ಮಿತಿ ಮೀರೋಗಿದೆ. 3-4-6 months ಆಗ್ತಾ ಇದೆ. ಅವರು ಅದಾದ್ಮೇಲೆ ಅವರು ಕಾಂಟ್ಯಾಕ್ಟಲ್ಲೇ ಬರ್ತಾ ಇಲ್ಲ. ವಿವೇಕ್ ಕೇಶವನ್ ನಾವು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಿದ್ದು. ಓಕೆ, ಅವರು OLX, FB, ಫೇಸ್ಬುಕ್ ಇಲ್ಲೆಲ್ಲ ಆ್ಯಡ್ಸ್ ಬಿಟ್ಟಿದ್ರು. ಓಕೆ, ನೋ ಬ್ರೋಕರ್ ಎಲ್ಲ ಕಡೆ ಆ್ಯಡ್ಸ್ ಬಿಟ್ಟಿದ್ರು. ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು. ಓಕೆ, 3 years ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಆ ಥರ. ಸೊ ದೆನ್ ವಿ ಗಾಟ್ ಟು ನೋ ದಟ್ there's a company called ಕಟಿನಾ ಹೋಮ್ಸ್. ಸರಿ, ಒಂದು ಕಂಪ್ನಿ ಕಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ. ಅಂಡರಲ್ಲಿ ಇಷ್ಟು ಮನೆಗಳು ಲೀಸ್ಗಿದೆ ಅಂತ. ಸೊ ಅವ್ರದ್ದು ಏನು ಕಾನ್ಸೆಪ್ಟು ಅಂದರೆ, ಬೇರೆ ಓನರ್ಸಿಂದ ಡೈರೆಕ್ಟಾಗಿ ಅವ್ರು ರೆಂಟಿಗೆ ಮನೇನ ತೊಗೊಂಡು ನಮಗೆ ಸಬ್ಲೀಸ್ ಮಾಡ್ತಾರೆ. ಓಕೆ, ಅವ್ರಿಗೆ ರೆಂಟ್ ಪೇ ಮಾಡೋ ಥರ ಓನರ್ಸ್ಗಳಿಗೆ ನಮಗೆ ಲೀಸ್ ಅಮೌಂಟ್ ತೊಗೊಂಡು ನಮಗೆ 3 ವರ್ಷ ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಅಂತ ಕೊಡೋ ಥರ. ಸೊ ಇವಾಗ ಏನಾಗಿದೆ, 2 years ಇಂದ ಸ್ವಲ್ಪ ಜನ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡು ಬಂದಿದ್ದಾರೆ. ಇವಾಗ ಸಡನ್ನಾಗಿ ಓನರ್ಸ್ಗೆ ಲಾಸ್ಟ್ 6 months ಇಂದ ರೆಂಟ್ ಹೋಗಿಲ್ಲ. ಓಕೆ, ಬಟ್ ಓನರ್ಸ್ ಅಗ್ರಿಮೆಂಟಲ್ಲೂ ಇದೆ ದಟ್ ಈ ಥರ ರೆಂಟ್ ತೊಗೊಂಡಿದ್ವಿ, ಮತ್ತೆ ಸಬ್ಲೀಸ್ ಕೊಡ್ತಾ ಇದ್ದೀವಿ ನಾವು ಬೇರೆಯವ್ರಿಗೆ ಅಂತ. ಸೊ ನಮ್ಮ ಇದರಲ್ಲೂ ಇದೆ ದಟ್, ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಷನ್ ಇಟ್ಟಿಲ್ಲ ಅವರು. ಮತ್ತು ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಇವ್ರದ್ದು ಎಲ್ಲ ಕಂಪ್ನಿ ಜೊತೆಗೆ, ನಾವು ಲೀಸ್ ಟೆನೆನ್ಸ್ ಕಂಪ್ನಿ ಜೊತೆ ಡೈರೆಕ್ಟಾಗಿ, ಓನರ್ಸು ಕಂಪ್ನಿ ಜೊತೆಗೆ ಡೈರೆಕ್ಟಾಗಿ. ಸೊ ಅದು ಅಗ್ರಿಮೆಂಟಲ್ಲಿ ಪ್ರಕಾರ ನಾವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ರೆಂಟ್ ಆ್ಯಕ್ಚುಯಲ್ ಓನರ್ಸ್ ಜೊತೆಗೆ. ಸೊ ಇಷ್ಟೆಲ್ಲ ಆಯಿತು. ಇವಾಗ ಲಾಸ್ಟ್ 6 months ಇಂದ ಅವ್ನು ರೆಂಟ್ ಕೊಟ್ಟಿಲ್ಲ ಓನರ್ಗೆ. ಅವರು
ಅವರು ನಿಮ್ಮ ಕಂಪನಿ ವಿವೇಕ್ ಕೇಶವನ್ ಅಂತ ಓನರ್ ಹೆಸರು. ಈಸ್ ಕರೆಂಟ್ಲಿ ದುಬೈ ಇದ್ದಿದ್ದು, ಇವಾಗ ಬ್ಯಾಂಗ್ಳೂರ್ ಬಂದಿದ್ದಾರಂತೆ ಯಾವುದೋ FIR ಮೇಲೆ. ಬಟ್ ಅದರ ಡೀಟೇಲ್ಸ್ ಗೊತ್ತಿಲ್ಲ, ಎಲ್ಲಿದ್ದಾರೆ ಏನು ಅಂತ. ಪೊಲೀಸ್ ಏನೋ ಇನ್ನೂ ಆಕ್ಷನ್ಸ್ ತಗೊಂಡಿಲ್ಲ. ಐ ಮೀನ್ ಗೊತ್ತಾಗಿಲ್ಲ ಪೊಲೀಸ್ಗಿನ್ನು. ಅವ್ರು ದೇ ಸೇಯಿಂಗ್ ದಟ್ ವಿ ಆರ್ ಇನ್ ಸರ್ಚ್ ಅಂತ ಅಂದ್ಬಿಟ್ಟು ದೇ ವರ್ಕಿಂಗ್ ಆನ್ ಇಟ್, ವರ್ಕ್ ಮಾಡ್ತಿದ್ದಾರೆ. ಸೊ ಅದು ಇವಾಗ ಲಾಸ್ಟ್ 6 months ಇಂದ ರೆಂಟ್ ಹೋಗದೆ ಇರೋದಕ್ಕೆ ನಮಗೆ ಓನರ್ಸ್ ಪ್ರೆಷರೈಸ್ ಮಾಡ್ತಿದ್ದಾರೆ ವೆಕೇಟ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ಬಟ್ ನಮಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರೋದು ವಿವೇಕ್ ಕೇಶವನ್ ಜೊತೆ, ಕಟಿನ ಹೋಮ್ಸ್ ಜೊತೆ. ಓಕೆನಾ? ಸೊ ಅವ್ರು ನಮಗೆ ದುಡ್ಡು ಕೊಡ್ಲಿ ವಾಪಸ್ಸು, ನಾವು ವೆಕೇಟ್ ಮಾಡ್ತೀನಿ ವಿತಿನ್ 24 hours ನಾವು ವೆಕೇಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಬಟ್ ಓನರ್ಸ್ಗೂ ಅವರು ಇಲ್ಲಿ ಇನ್ ಸೆನ್ಸ್ ಅವರು ಕೊಟ್ಟಿದ್ದಾರೆ ಅವ್ರ ಮನೇನ, ಅವ್ರಿಗೂ ರೆಂಟ್ ಬಂದಿಲ್ಲ. ಈ ಕಡೆ ಅವರು ಸಫರ್ ಆಗ್ತಾ ಇದ್ದಾರೆ, ನಾವು ಸಫರ್ ಆಗ್ತಾ ಇದೀವಿ. ಸೊ ಇವಾಗ ಓವರ್ ಆಲ್ ಇದೆಲ್ಲ ಏನು ಅಂದ್ರೆ ಅವ್ರ ಮೇಲೆ ಆಕ್ಷನ್ಸ್ ತಗೋಬೇಕು, ಕಠಿಣವಾದ ಕ್ರಮ ತಗೊಂಡು ಒಂದು FIR ಮಾಡಬೇಕು. ಮೋಸ ಆಗಿದೆ, ಎಷ್ಟು ಕೋಟಿ ಫ್ರಾಡ್ ಆಗಿರ್ಬೋದು? 60 ಕೋಟಿ ಮಿನಿಮಮ್, ಸಮ್ 50 crore ಅಂದ್ರೆ ನಮ್ಗೆ ಗೊತ್ತಿಲ್ಲ ಬೇರೆ ಎಲ್ಲೆಲ್ಲಿ ಅಂತ. 50+ crore. ಎಷ್ಟು ಕೋಟಿ ಲೀಸ್ ಗೆ 19 ಲಕ್ಷ ಸರ್ ನಮ್ದು ಒಬ್ಬೊಬ್ರದ್ದು. ಆವರೇಜ್ ಎಲ್ಲದು 20 ಇಂದ ಶುರುವಾಗುತ್ತೆ, 20 lakh ಇಂದ. ಮನೆ ವಾಟರ್ ಎಲ್ಲ ಕಟ್ ಮಾಡಿ ಎಲ್ಲ ಇವಾಗ ಖಾಲಿ ಮಾಡಿ ಅಂತ. ಕೆಲವೊಬ್ರಿಗೆಲ್ಲ ಪ್ರೆಷರ್ ಶುರುವಾಗಿದೆ, ಬೇರೆಯವ್ರಿಗೆಲ್ಲ. ಈಗ ನಿಮ್ಗೆ ನಮ್ಗೆಲ್ಲ ನಮ್ಮ ಓನರ್ಸ್ ಎಲ್ಲ ಲೀಗಲಿ ಶುರು ಮಾಡಿದ್ದಾರೆ ಅಷ್ಟೇ. ಅಲ್ಲ, ಈಗ ನಿಮ್ಗೆ ಕಟ್ಟರೋ ದುಡ್ಡು ಇಲ್ಲ, ಆತ ಮನೇನೂ ಇಲ್ಲ. ಹೌದು ಆ ತರ ಆಗಿದೆ. ಇವಾಗ ಮನೆ ಕಡೆಯಿಂದನೂ ನಮ್ ಪ್ರೆಷರ್ ಬರ್ತಿದೆ, ಓನರ್ ಕಡೆಯಿಂದ ವೆಕೇಟ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಪ್ಲಸ್ ಈ ಕಡೆ ಇವ್ರ ಕಡೆಯಿಂದ ದುಡ್ಡು ನಮಗ್ ಬರ್ತಾ ಇಲ್ಲ. ಏನ್ ಕೇಳ್ಕೊತೀರಿ ಪೊಲೀಸ್ ಅವ್ರನ್ನ? ನಿಮ್ಗೆ ಏನ್ ಆಗ್ಬೇಕಾಗಿದೆ ಸರ್? ಎಲ್ಲರೂ ಹೇಳ್ತಿರೋದು ಗ್ರೂಪ್ FIR ಆಗ್ಬೇಕು ಅಂತ. ಒಂದು ಗ್ರೂಪ್ FIR ಆಗ್ಬೇಕು ಅಂತ ಅನ್ಬಿಟ್ಟು ಇಷ್ಟು ಜನದೇನಿದೆ. ಇವಾಗ ಇಂಡಿವಿಜುವಲ್ ತಗೊಂಡಿದ್ದಾರೆ, ಅವ್ರು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ. ಬಟ್ ಅದು ಇಂಡಿವಿಜುವಲ್ ಸ್ಟ್ರಾಂಗ್ ಆಗಿ ನಿಲ್ತಿಲ್ಲ ಅಂದ್ರೆ ಒಂದೊಂದ್ ಕೇಸೇ ಬೇಲ್ ಆಗ್ತಿದೆ. ಅವರು ಹೌದು ಇಷ್ಟು ಕೋಟಿ ದೊಡ್ಡ ಸ್ಕ್ಯಾಮ್ ಆಗಿರೋದ್ರಿಂದ ಎಲ್ಲರದು ಒಂದು ಗ್ರೂಪ್ FIR ಮಾಡಿ ಅಂತ ಹೇಳ್ಬಿಟ್ಟು ಎವ್ರಿಬಡಿ ಇಸ್ ರಿಕ್ವೆಸ್ಟಿಂಗ್. ನಮಸ್ಕಾರ. ಇವರು ಆಫೀಸ್ ಬಂದು ಎಲೆಕ್ಟ್ರಾನಿಸಿಟಿ ಆಫೀಸಲ್ಲಿ ಇರೋದು. ಅದು ಸಬ್ಲೀಸ್ ಅಂತ ಕೊಡ್ತಾರೆ ಇವರು. ಓಕೆ, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಇವರು. ಆಯ್ತಾ, ಏನು ಮಾಡ್ತಾರೆ ಅಂದರೆ ಓನರ್ ಹತ್ರ ರೆಂಟಿಗೆ ಕೊಡ್ತೀವಿ ಅಂತೇಳಿ ಇವ್ರು ನಮಗೆ ಸಬ್ಲೀಸ್ ಕೊಡ್ತಾರೆ. ಓನರು ಅಗ್ರಿ ಆಗಿದ್ದಾರೆ ಸಬ್ಲೆಟ್ ಆಗೋಕ್ಕೋಸ್ಕರ. ಆಯಿತಾ, ಅದಕ್ಕೋಸ್ಕರ ಎಲ್ಲರೂ ಜನಗಳೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಇವಾಗ ಏನಾಗಿದೆ ಅಂದರೆ ಇಂಡಿವಿಜುವಲ್ FIR ಎಲ್ಲ ತಾಳಕ್ಕೆ ಇದಕ್ಕೆ ಪ್ರಾಬ್ಲಮ್ ಇತ್ತು. ಬಟ್ ಇವಾಗ DPC ಆಫೀಸಿಗೆ ಬಂದಿದ್ವಿ, ಇವಾಗ ಅವ್ರು ಅಪ್ಲಾಯ್ಮೆಂಟ್ ಮಾಡಿದ್ದಾರೆ. ನಾಳೆ ನಮಗೆ ಕಮಿಷನ್ ಹತ್ರ ಬಂದು ಭೇಟಿಯಾಗಿ ಕೇಳಿದ್ದಾರೆ, ನೀವೆಲ್ಲ ನಿಮ್ಮ ಪರವಾಗಿ ಭಾಳ ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆಲ್ಲ ಎಲ್ಲರದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಎಷ್ಟೋ ಜನ ಗೋಲ್ಡ್ ಲೋನು, ಅದು ಲೋನು, EMI ಎಲ್ಲ ಕಟ್ತಾ ಇದ್ದೀವಿ. ನಾವೆಲ್ಲ ಕಷ್ಟಪಟ್ಟು ದುಡ್ದು ನಾವೆಲ್ಲ ಇವರಿಗೆಲ್ಲ ಏನಕ್ಕೆ ಮಾಡಬೇಕು? ನಾವೆಲ್ಲ ಟ್ಯಾಕ್ಸ್ ಪೇಯರ್ಸು. ಓಕೆನಾ? ನಾವು ಟ್ಯಾಕ್ಸ್ ಪೇಯರ್ಸ್ ಆಗಬೇಕು. ಅಟ್ಲೀಸ್ಟ್ ಅಷ್ಟಾದರೂ ನಮ್ಗೆ ಹಕ್ಕಿದೆ. ನಾವು ದುಡಿಯೋದೇ ಒಂದು 100 ರೂಪಾಯಿ ಅಂದರೆ ಟ್ಯಾಕ್ಸೇ 30% ಹೋಗುತ್ತೆ. ಇಲ್ಲಿ GST ಎಲ್ಲ ಸರಿ 20% ಆಗುತ್ತೆ. ಪೆಟ್ರೋಲಿಗೆ ಟ್ಯಾಕ್ಸು, ಎಲ್ಲ ಟ್ಯಾಕ್ಸು. ಯಾವ ಕಂಪನಿನ ಕಾಂಟ್ಯಾಕ್ಟ್ ಅದು ಮತ್ತೆ ಎಷ್ಟು ನೀವು ದುಡ್ಡು ಕೊಟ್ಟು ಯಾವ ಮನೆ? ನಮ್ಮ ಮನೆ ಇವಾಗ ಇರೋದು ಇದೆ ಬಸಪುರ ಮೇನ್ ರೋಡ್, ಚಿಕ್ಕತೂರು. ಈ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿದ್ದು ನಾವು ಇದು ಕಟಿನ ಹೋಮ್ಸ್ ಅಂತ. ಡೈರೆಕ್ಟರ್ ಬಂದು ವಿವೇಕ್ ಕೇಶವನ್ ಮತ್ತು ಬೇರೆಯವರೆಲ್ಲ ಇದ್ದಾರೆ. ಓಕೆನಾ? ಸೊ ನಾವೆಲ್ಲ ಎಲ್ಲ ಥರ ಟ್ರೈ ಮಾಡಿದ್ವಿ. ನಾವು ಅವ್ರಿಗೆ ಕಾಲ್ ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ. ಲೀಸ್ ಹಾಕೊಂಡಿದ್ವಿ ಸರ್. ನಾವೊಂದು 10 ಲಕ್ಷ, ಬೇರೆಯವ್ರದ್ದೆಲ್ಲ 40 ಲಕ್ಷನೂ ಇದೆ, 50 ಲಕ್ಷ ಇದೆ. ಎಲ್ಲ ಸೇರಿ ಒಂದು 60ರಿಂದ 70 ಕೋಟಿ ಇದೆ ಇವ್ರದ್ದೆಲ್ಲ. ಇನ್ನೂ ಭಾಳ ಇವ್ರದ್ದು ದುಬೈಲು ಬಿಸ್ನೆಸ್ ಇದೆ, ಡೆಲ್ಲಿಲಿ ಇದೆ, ಎಲ್ಲ ಕಡೆ ಇದೆ. ಆಯಿತಾ? ಸೊ ನಾವು ಓನರ್ ಎಲ್ಲ ನಮಗೇನಂದ್ರೆ ಅಂತಾರೆ, ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲ, ಅವರು 6-7 ಮಂತ್ಸಿಂದ ಪೇ ಮಾಡಿಲ್ಲಂತೆ. ಅವ್ರು ಏನು ಹೇಳಿದ್ರು, ನಮಗೆ ಅವ್ರ ಹತ್ರ ಆಲ್ರೆಡಿ ಇವಾಗ 1 ಲಕ್ಷ 2 ಲಕ್ಷ ಕೊಟ್ಟಿರ್ತಾರೆ ಸರ್ ಅಡ್ವಾನ್ಸು. ಅವ್ರು ಆಗ ತನಕ ಆರಾಮಾಗಿರ್ತಾರೆ. ಬಟ್ ನಾವೆಲ್ಲ ಲಕ್ಷಾಂಗಟ್ಟಲೆ ಕೊಟ್ಟಿರ್ತೀವಿ. ನಾವೆಲ್ಲ EMI ಪೇ ಮಾಡೋಕೆ ಅವೆಲ್ಲ ಇರ್ತೀವಿ. ನಾವು ಕಷ್ಟಪಟ್ಟು ದುಡ್ಡು ನಮಗೆ ಬರ್ತಾ ಇಲ್ಲ. ಇವಾಗ ಅವರೆಲ್ಲ ನಾವು ಕೋರ್ಟಿಗೆ ಹೋಗ್ತೀವಿ, ನಿಮಗೆ ವೆಕೇಟ್ ಮಾಡ್ತೀವಿ ಅಂತ ಎಲ್ಲ ಭಾಳ ಇದು ಮಾಡ್ತೀವಿ. ಸ್ವಲ್ಪ ಜನಕ್ಕೆಲ್ಲ ರಿಕವರಿ ಇವಾಗ ಅಂಕಿತ ಮಾತಾಡೋರಲ್ಲ, ಅವರಿಗೆಲ್ಲ ರಿಕವರಿ ಏಜೆಂಟ್ಸ್ ಎಲ್ಲ ಕಟ್ಟಿದ್ರು. ಅವ್ರು 2-3 ದಿನ ಮನೆ ಹೋಗಿಲ್ಲ. ಮೈ ಗೇಟೆಲ್ಲ ಆಕ್ಸೆಸ್ ಎಲ್ಲ ಇದು ಮಾಡ್ಬಿಟ್ಟವ್ರೆ. ಏನು ಸರ್? ನಮಗೆ ನ್ಯಾಯ ಬೇಕು ಸರ್. ನಮಗೆ ಏನಂದ್ರೆ ಇವಾಗ ಇಂಡಿವಿಜುವಲ್ FIR ಮಾಡಿದ್ದಾರೆ. ಬಟ್ FIR ಮಾಡಿರೋದು ಅವರು ಚೀಟಿಂಗ್ ಕೇಸ್ ಮಾಡಿದ್ದಾರೆ. ಸ್ವಲ್ಪ ಜನಗಳಿಗೆ ದುಡ್ಡು ತಗೊಂಡು ಮನೆ ಕೊಟ್ಟಿಲ್ಲ. ಬಟ್ ನಮಗೆ ಇರೋದು ಮೇಜರ್ ಜನಗಳಿರೋದು ದುಡ್ಡು ತಗೊಂಡಿದ್ದಾರೆ, ಮನೆ ಕೊಟ್ಟಿದ್ದಾರೆ. ಬಟ್ ರೆಂಟೆಲ್ಲ ಪೇ ಮಾಡ್ತಾ ಇಲ್ಲ. ನಮಗೆ ಅವ್ರದ್ದೆಲ್ಲ ಗ್ರೂಪ್ FIR ಮಾಡಿದ್ರೆ ಇದು ದುಡ್ಡೆಲ್ಲ ಜಾಸ್ತಿ ಆಗುತ್ತೆ, ನಮಗೆಲ್ಲ ನ್ಯಾಯ ಸಿಗುತ್ತೆ. ಎಲ್ಲರದು ಇಂಡಿವಿಜುವಲ್ ಮಾಡಿಲ್ಲ ಸರ್, ಬರೀ 2-3 ಮಾಡಿದ್ದಾರೆ. ಓಕೆನಾ? ಸೊ ಅವ್ರದ್ದೆಲ್ಲ ಏನಂದ್ರೆ ಅವ್ರಿಗೆ ಮನೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅವರು ಕ್ರೈಮ್ ಅಂತ ಮಾಡಿದ್ದಾರೆ. ಬಟ್ ನಮಗೆ ಇವಾಗ ಮನೆ ಇದೆ, ಬಟ್ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಬಟ್ ಅದಕ್ಕೋಸ್ಕರ ಇವಾಗ ಇವ್ರು ಕಮಿಷನರ್ ಹತ್ರ ಕಳಿಸಿ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ DCP ಅವ್ರು ಅಕ್ಮೆಂಟ್ ಕೊಟ್ಟಿದ್ದಾರೆ, ನಾಳೆ ಬಂದು ಮಾತಾಡಿ ಅಂತ. ಎಲ್ಲ CBI CID ಯಾರು ಇರ್ತಾರೆ ಅವರೆಲ್ಲ ಇದಾದ್ರೆ ನಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.